ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಟ್ಸ್ ಟೀಮ್ ನಂಬರ್ 3 ಚೆನ್ನೈ ಸೂಪರ್ ಕಿಂಗ್ಸ್. ನನಗೆ ಗೊತ್ತು ಕೆಲವೊಬ್ರು ಸಿ ಎಸ್ ಕೆ ಫ್ಯಾನ್ಸ್ ವೇಟ್ ಮಾಡ್ತಾ ಇರ್ತೀರಾ ಯಾವೆಲ್ಲ ಪ್ಲೇಯರ್ನ ಆಕ್ಷನಲ್ಲಿ ಸಿ ಎಸ್ ಕೆ ಅವ್ರು ಎತ್ತಾಕೊಂಡ್ರು ಮತ್ತು ಇವ್ರದ್ದು ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಒಂದೇ ಮಾತಲ್ಲಿ ಈ ಸಲ ಸಿ ಎಸ್ ಕೆ ಆಕ್ಷನ್ ಯಾವ ರೀತಿ ಮಾಡಿದ್ರು ಅಂತ ಹೇಳೋದಾದ್ರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಬೆಂಕಿ, ಅದರಲ್ಲೂ ಎಸ್ಪೆಷಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂತು ಅಂತಂದರೆ ಅಲ್ಟಿ ಹೆಸರು ಮಾಡಿರೋಂಥ ಸ್ಪಿನ್ನರು, ಭಯ ಹುಡ್ಸೋಂಥ ಸ್ಪಿನ್ನರ್ನ ಎತ್ತಾಕೊಂಡಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಇನ್ನೂ ಕನ್ವಿನ್ಸಿಂಗ್ ಆಗಿ ಪಿಕ್ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ. ಎಲ್ಲೋ ಸ್ವಲ್ಪ ನನಗೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ವೀಕ್ ಅಂತ ಕಾಣಿಸ್ತಾ ಐತೆ ಆನ್ ಪೇಪರ್ ನೋಡಿದ್ರೆ. ಬಟ್ ಇವರು ಇರೋ ಪ್ಲೇಯರಲ್ಲೇ ಮ್ಯಾನೇಜ್ ಮಾಡೋದು ಅಂತ ಬಂದರೆ ಸಿ ಎಸ್ ಕೆ ಅವರು ಅದರಲ್ಲಿ ಮಾಸ್ಟರ್ ಮೈಂಡು, ಅದರಲ್ಲಂತೂ ಧೋನಿ ಅಂತೂ ಮಸ್ತ್ ಅಂತ ಹೇಳ್ತೀನಿ. ಬಟ್ ನನಗೇನೋ ಇನ್ನೂ ಬ್ಯಾಟಿಂಗು ಇನ್ನೂ ಕನ್ವಿನ್ಸಿಂಗ್ ಆಗಿ ಪಿಕ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಐತೆ. ಬಟ್ ಇವ್ರದ್ದು ಫುಲ್ಲು ಟೀಮ್ನ ಈಗ ರಿವ್ಯೂ ಮಾಡ್ತಾ ಹೋಗ್ತೀನಿ. ಇವ್ರು ರಿಟೆನ್ಷನಲ್ಲಿ ರಿಟೈನ್ ಮಾಡಿದ್ದು 5 ಪ್ಲೇಯರ್ನ. ಫಸ್ಟ್ ಪ್ಲೇಯರ್ ಬಂದು ಋತುರಾಜ್ ಗಾಯಕ್ವಾಡ್, ಕ್ಯಾಪ್ಟನ್ನು. ರಿಟೆನ್ಷನ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿತ್ತು. ಇವ್ರನ್ನ 18 ಕೋಟಿ ಕೊಟ್ಕೊಂಡು ರಿಟೆನ್ಷನ್ ಮಾಡಿದ್ದಾರೆ. ಇದು ಮಸ್ತ್ ರಿಟೆನ್ಷನ್ ಅಂತ ಹೇಳ್ತೀನಿ. ಸೆಕೆಂಡ್ ರಿಟೆನ್ಷನ್ ಬಂದು ರವೀಂದ್ರ ಜಡೇಜಾನು ಕೂಡ 18 ಕೋಟಿಗೆ 18 ಕೋಟಿಗೆ ರಿಟೈನ್ ಮಾಡಿದ್ದಾರೆ. 18 ಕೋಟಿ ವರ್ತೇನೆ. ಏನಕ್ಕಪ್ಪ ಅಂತಂದರೆ ಸುಮಾರು ವರ್ಷದಿಂದ ಸಿ ಎಸ್ ಕೆಗೆ ಆಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತು ಆಲ್ರೌಂಡರು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್. ಫೀಲ್ಡಿಂಗ್ ಅಂತ ಬಂದರೆ ಗನ್ ಫೀಲ್ಡರು. ಹಾಗಾಗಿ ಇವ್ರನ್ನ 18 ಕೋಟಿ ಕೊಟ್ಟು ರಿಟೈನ್ ಮಾಡಿದ್ದಾರೆ. ವರ್ತು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ನಂಬರ್ 3 ಪ್ಲೇಯರ್ ಬಂದು ಪತಿರಾಣಗೆ 13 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. 13 ಕೋಟಿ ವರ್ತ ಪತಿರಾಣಗೆ ಅಂತ ಕೇಳಿದ್ರೆ ವರ್ತ್ ಅಂತಲೇ ಹೇಳ್ತೀನಿ. ಲಾಸ್ಟ್ 2 ಇಯರ್ಸಿಂದ ಈ 10 ಓವರ್ ಆದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಯೂಸ್ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡ್ಬರ್ತಾರೆ. 10 ಓವರಿಂದ ಹಾಕ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೆತ್ ಓವರ್ಲಿ ಭಯ ಹುಟ್ಟಿಸ್ತಾರೆ. ಡೆಡ್ಲಿ ಯಾರ್ಕರ್ಸ್ ಯಾರಿಗಾದ್ರೂ ಕೂಡ ಆಡೋದಕ್ಕೆ ಕಷ್ಟ ಆಗುತ್ತೆ. ಈ ಒಂದು ಟೈಮಲ್ಲಿ ಮಲ್ಲಿಂಗ ಯಾವ ಥರ ಭಯ ಹುಟ್ಟಿಸ್ತಿದ್ರು ಡೆತ್ ಓವರ್ಸಲ್ಲಿ, ಯಾರ್ಕರ್ನ ಹಾಕಿ ಕಾಟ ಕೊಡ್ತಿದ್ರು. ಅವ್ರ ಸಾಲಲ್ಲಿ ಈಗ ಪ್ರೆಸೆಂಟಿಗೆ ಪತಿರಾಣ ಇದ್ದಾರೆ. ಪತಿರಾಣ 13 ಕೋಟಿ ವರ್ತ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು 4th ಪ್ಲೇಯರ್ ಬಂದು ಶಿವಮ್ ದುಬೆನ 12 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ನೋಡೋಕೆ ಹೋಯ್ತು ಅಂತಂದರೆ ಇವ್ರನ್ನ ಕಡಿಮೆಗೇ ರಿಟೈನ್ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ಲಾಸ್ಟ್ 2 ಇಯರ್ಸಿಂದ ಸಿ ಎಸ್ ಕೆಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದ್ದಾರೆ. ಈ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ಗಂತೂ ಡೆಸ್ಟ್ರಾಯ್ನೇ ಮಾಡ್ತಾರೆ ಅಂತ ಹೇಳ್ತೀನಿ. ದೂರ ಹೊಡಿತಾರೆ ಇವರು ಸ್ಪಿನ್ನರ್ಸ್ ಅಂತ ಬಂದರೆ. ಸ್ಪಿನ್ನರ್ಸಿಗೆ ಒಂಥರ ಭಯ ಹೊಡ್ಸೋ ಅಂತ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ. ಹಾಗಾಗಿ 12 ಕೋಟಿ ವರ್ತಿ ರಿಟೆನ್ಷನು, ಕಡಿಮೆಗೇನೆ ರಿಟೆನ್ಷನ್ ಮಾಡ್ಕೊಂಡಿರೋ. ಆಕ್ಷನಿಗೆ ಬಂತು ಅಂತಂದರೆ ಇನ್ನೂ ಜಾಸ್ತಿಗೇನೆ ಹೋಗೋರು. ಬಟ್ ಸಿ ಎಸ್ ಕೆ ಅವ್ರನ್ನ ಬಿಟ್ಟಿಲ್ಲ, ಕನ್ವಿನ್ಸ್ ಮಾಡಿ 12 ಕೋಟಿಗೆ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇದೊಂದು ಬೆಂಕಿ ರಿಟೆನ್ಷನ್ ಹೇಳ್ತೀನಿ. ನಂಬರ್ 4th ಪ್ಲೇಯರ್ ಬಂದು ನಂಬರ್ 5th ಪ್ಲೇಯರು ಧೋನಿನ ಅನ್ಕ್ಯಾಪ್ಟ್ ಕ್ಯಾಟಗರಿಯಲ್ಲಿ ರಿಟೈನ್ ಮಾಡ್ಕೊಂಡವ್ರೆ. ಏನಪ್ಪ ರೂಲು ಅಂತಂದರೆ ಇದು 2020ವರೆಗೂ ಈ ರೂಲ್ ಇತ್ತಂತೆ. ಬಟ್ ಅದನ್ನು ತೆಗೆದಾಕಿದ್ರು BCCI ಅವರು, ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ ಯಾರಿಗೋಸ್ಕರ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಧೋನಿಗೋಸ್ಕರನೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೇನಪ್ಪ ಅಂತಂದರೆ 2000 ಅಂದರೆ ಇಂಡಿಯನ್ ಟೀಮಿಗೆ ಅವರು ರಿಟೈರ್ಮೆಂಟ್ ಕೊಟ್ಟು 5 ಇಯರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಅವ್ರನ್ನ ಅನ್ಕ್ಯಾಪ್ಟ್ ಕ್ಯಾಟಗರಿಯಲ್ಲಿ ಮತ್ತೆ ರಿಟೈನ್ ಮಾಡ್ಕೋಬೋದು ಅಂತ, ಅಂದರೆ ಅನ್ಕ್ಯಾಪ್ಟ್ ಪ್ಲೇಯರ್ ಅಂತ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಸಿ ಎಸ್ ಕೆ ಅವ್ರು ಹೇಳಿದರು. ಅದಕ್ಕೆ BCCI ಅಷ್ಟು ಅಂತೇಳಿ ಮತ್ತೆ ಹಳೆ ರೂಲ್ಸ್ನ ತಂದು ಧೋನಿನ ಅನ್ಕ್ಯಾಪ್ಟ್ ಕ್ಯಾಟಗರಿಯಲ್ಲಿ 4 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಧೋನಿ ಅವರು ಇನ್ ಕೇಸ್ ಏನಾದ್ರು ಈ ರೂಲ್ ಬಂದಿಲ್ಲ ಅಂತಂದರೆ ರಿಟೆನ್ಷನ್ ಆಗ್ತಾ ಇದ್ದಿದ್ದು ಡೌಟು ಅಂತಲೇ ಹೇಳ್ತೀನಿ. 4 ಕೋಟಿಗೆ ಬಂದಿರೋದ್ರಿಂದ ಆಗಿದ್ದಾರೆ. ಈ ವರ್ಷ ಕಪ್ ಗೆಲ್ಲೇಬೇಕು, ಗತಾಯ ಒಳ್ಳೆ ಫೇರ್ವೆಲ್ ಕೊಡಬೇಕು ಅಂತಲೇ ಧೋನಿನ ಮತ್ತೆ ಅನ್ಕ್ಯಾಪ್ಟ್ ಪ್ಲೇಯರ್ ಕ್ಯಾಟಗರಿಯಲ್ಲಿ ರಿಟೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇವ್ರದ್ದು ಪ್ಲೇಯಿಂಗ್ 11 ಬಂತು ಅಂತಂದರೆ ಇವ್ರ ಆಕ್ಷನಲ್ಲಿ ಮತ್ತೆ ಬೈಬ್ಯಾಕ್ ಯಾರ್ಯಾರನ್ನ ಮಾಡ್ಕೊಂಡು ಅಂದರೆ ಕಾನ್ವೆನ್ ಬೈಬ್ಯಾಕ್ ಮಾಡ್ಕೊಂಡ್ರು, ಮತ್ತು ರಚಿನ್ ರವೀಂದ್ರ. ಅದನ್ನ ಬಿಡ್ತು ಅಂತಂದರೆ ಇವ್ರಿಬ್ರನ್ನ ಬೈಬ್ಯಾಕ್ ಮಾಡಿ ಮತ್ತೆ ಟೀಮ್ ಒಳಗೆ ಸೇರಿಸ್ಕೊಂಡಿದ್ದಾರೆ. ಲಾಯಲ್ಟಿನ ತೋರಿಸ್ತಾರೆ ಇವರು ಸಿ ಎಸ್ ಕೆ ಅಂತ ಬಂದರೆ. ಇವರು ಅವರ ಎಕ್ಸ್ ಪ್ಲೇಯರ್ಸ್ನ ಯಾವುದೇ ಕಾರಣಕ್ಕೂ ಈಸಿಯಾಗಂತೂ ಬಿಟ್ಕೊಡೋದಿಲ್ಲ. ಹಂಗಾಗಿ ಇದನ್ನು ಮಾಡಿದ್ದಾರೆ. ಪ್ಲೇಯಿಂಗ್ 11 ಯಾವ ರೀತಿ ಅಂತ ನೋಡೋದಾದರೆ, ಫಸ್ಟ್ನೇ ಪ್ಲೇಯರ್ ಈಗ ಓಪನಿಂಗ್ ಅಂತ ಬಂದರೆ ಕಾನ್ವೆ ಮತ್ತು ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡೇ ಮಾಡ್ತಾರೆ. ಇಡೀ ದೊಡ್ಡ ಬೈ ಡಿಫಾಲ್ಟ್ ಮಾಡೇ ಮಾಡ್ತಾರೆ. ಕಾನ್ವೆನ 6 ಕೋಟಿ 25 ಲಕ್ಷಕ್ಕೆ ಬೆಂಕಿ ಪಿಕ್ ಅಂತ ಹೇಳ್ತೀನಿ. ಸಖತ್ ವರ್ತಿ ಪಿಕ್ಕು, ಚೀಪಾಗೇನೆ ಎತ್ಕೊಂಡ್ರು ಕಾನ್ವೆನ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಕಾನ್ವೆಗೆ ಯಾರನ್ನೂ ಪೈಪೋಟಿಗೆ ಬರಲಿಲ್ಲ ಗುರು. ಮೇ ಬಿ DC ಅವರು ಮತ್ತು ರಾಜಸ್ಥಾನ್ ಅವರು ಬಂದರು ಅಂತ ಕಾಣಿಸುತ್ತೆ. ಬಟ್ 6 ಕೋಟಿ 25 ಲಕ್ಷ ಅಂತ ಬಂದಮೇಲೆ ಯಾರೂ ಬರಲಿಲ್ಲ. ಬೆಂಕಿ ಪಿಕ್ಕು. ಕಾನ್ವೆನ ಬೈಬ್ಯಾಕ್ ಮಾಡ್ಕೊಂಡಿದ್ದಂತೂ ನಾನು ರಿಟೆನ್ಷನಲ್ಲೇ ರಿಟೈನ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ಬೈಬ್ಯಾಕ್ ಮಾಡ್ಕೊಂಡ್ರು, ಆಕ್ಷನ್ಗೆ ಬಿಟ್ಟು ತಲೆ ಓಡಿಸಿ ಒಂದು ಸ್ವಲ್ಪ ಕಡಿಮೆಗೇನೆ ಸಿಕ್ಕಿದ್ರು ಅಂತ ಹೇಳ್ತೀನಿ. ಇವ್ರ ಜೊತೆ ಋತುರಾಜ್ ಗಾಯಕ್ವಾಡ್ ಆಬ್ವಿಯಸ್ ಚಾಯ್ಸು. ಕ್ಯಾಪ್ಟನ್ನು ಓಪನ್ ಇವ್ರ ಜೊತೆ ಮಾಡ್ತಾರೆ. ನಂಬರ್ 3 ಬಂತು ಅಂತಂದರೆ ರಾಹುಲ್ ತ್ರಿಪಾಠಿ 3.40 CRಗೆ ಎತ್ಕೊಂಡ್ರು. ರಾಹುಲ್ ತ್ರಿಪಾಠಿ
ಬೆಂಕಿ ಪ್ಲೇಯರು. ಈಗ ಒಂದು 3 ವರ್ಷದಿಂದ KKR ಅಲ್ಲೆಲ್ಲ ಆ ಟೈಮಲ್ಲಿ ಆಡ್ಬೇಕಾದ್ರೆ KKR ಪುಣೆಯಿಂದನೂ ನೋಡ್ಕೊಂಬಂದಿನಿ ಇವ್ರ ಆಟನ. ಚೆನ್ನಾಗಿ ಆಡ್ತಾರೆ, ಬಟ್ ಈಗೆಲ್ಲ ಫಾರ್ಮ್ ಡಿಪ್ ಆಗಿದೆ. ಹಳೆ ರಾಹುಲ್ ತ್ರಿಪಾಠಿ ಕಾಣಿಸ್ತಾ ಇಲ್ಲ. ಬಟ್ ಅದಕ್ಕಾಗೇನೆ ಒಂದು ಸ್ವಲ್ಪ ಆಕ್ಷನಲ್ಲಿ ಡಿಮ್ಯಾಂಡ್ ಕಡಿಮೆ ಇತ್ತು. CSK ಅಂತ ಬಂದರೆ ಇವ್ರು ಎತ್ತದೇ ಇಂಥ ಪ್ಲೇಯರ್ಗಳನ್ನ. ಏನಕ್ಕಪ್ಪ ಅಂತಂದರೆ ಹಳೇದಾಗಿ ಹಳೆ ಹುಲಿಗಳನ್ನ ಎತ್ತೋದು ಇವರು. ಅಂದರೆ ಒಳ್ಳೆ ಫಾರ್ಮಲ್ಲಿ ಆಡಿರ್ತಾರೆ, ಬಟ್ ಈಗ ಒಂದು ರೀಸೆಂಟ್ 2-3 ವರ್ಷದಿಂದ ಕೆಳಗಡೆ ಬಿದ್ದೋಗಿರುತ್ತೆ ಅವ್ರ ಫಾರ್ಮು. ಅಂಥ ಪ್ಲೇಯರ್ನ ಎತ್ಕೊಂಡು ಅವರಿಂದ ಒಳ್ಳೆ ಆಟನ ಪ್ರದರ್ಶನ ಮಾಡ್ತಾರೆ CSKಗೆ ಬಂದಾಗ. ಅದೇನು ಬರುತ್ತೋ ಗೊತ್ತಿಲ್ಲ. CSKಗೆ ಹೋದ್ರು ಅಂತಂದರೆ ಈ ನಿಂತೋಗಿರೋ ಪ್ಲೇಯರ್ ಎಲ್ಲ ರಚಿಕೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ರಾಹುಲ್ ತ್ರಿಪಾಠಿ ಒಂದು ಒಳ್ಳೆ ಪಿಕ್ ಅಂತ ಹೇಳ್ತೀನಿ. ಡೀಸೆಂಟ್ ಪಿಕ್ ಗುರು. 3 crore ವರ್ತ್ ಅಂತಲೇ ಹೇಳ್ತೀನಿ. ನಂಬರ್ 4th ಪ್ಲೇಯರ್ ಬಂದು ಶಿವಮ್ ದುಬೆ. ಮಿಡಲ್ ಓವರ್ಸ್ ಅಂತ ಬಂದರೆ ಸ್ಪಿನ್ನರ್ಸ್ ಇರ್ತಾರೆ. ಆ ಟೈಮಲ್ಲಿ ಶಿವಮ್ ದುಬೆ ನಂಬರ್ 4th ಬರೋದಂತೂ ಫಿಕ್ಸು. ಸ್ಪಿನ್ನರ್ಸ್ಗಂತೂ ಹಾಕೊಂಡು ಹೋಗ್ತಾರೆ. ನಂಬರ್ 5th ಪ್ಲೇಯರ್ ಬಂದು ಸ್ಯಾಮ್ ಕರಣ್ ಅಂತ ಹೇಳ್ತೀನಿ. ಕೆಲವೊಬ್ರು ಹಾಕ್ಬೋದು, ಈಗ ರಚಿನ್ ರವೀಂದ್ರನ್ ಆಡಿಸ್ತಾರೆ ಗುರು, ಸ್ಯಾಮ್ ಕರಣ್ ಆಡಿಸೋದಿಲ್ಲ ಅಂತ. ರಚಿನ್ ರವೀಂದ್ರ ಲಾಸ್ಟ್ ಇಯರ್ ಅಷ್ಟೇನು ಪ್ರೂವ್ ಮಾಡಿಲ್ಲ. ನಾನು ನೋಡೋಕೆ ಹೋಯ್ತು ಅಂತಂದರೆ ಅವ್ರನ್ನೂ 4th ಇಯರ್ಗೇನೆ ಎತ್ತಾಕೊಂಡ್ರು. ಅವ್ರಿಗಿಂತ ಸ್ಯಾಮ್ ಕರಣ್ ಆಡಿದ್ರೆ ಚೆನ್ನಾಗಿರುತ್ತೆ. ಫಾಸ್ಟ್ ಬೌಲಿಂಗ್ನೂ ಆಗ್ತಾರೆ, ಆಲ್ರೌಂಡ್ರು. ಬ್ಯಾಟಿಂಗ್ ಅಂತ ಬಂದರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ತರೋದ್ರಿಂದ ಸ್ಯಾಮ್ ಕರಣ್ ಅವ್ರಿಗಿಂತ ವರ್ತ್ ಅಂತ ಹೇಳ್ತೀನಿ. CSK ಆಲ್ರೆಡಿ ಆಡಿ ಪ್ರೂವ್ ಮಾಡಿದ್ದಾರೆ. ಬಟ್ IPL ಅಂತ ಬಂದರೆ ರಚಿನ್ ರವೀಂದ್ರಗಿಂತ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಯಾಮ್ ಕರಣ್ ನಂಬರ್ 5th ಬರ್ತಾರೆ. ನಂಬರ್ 7th ಅಂತ ಬಂದರೆ ರವೀಂದ್ರ ಜಡೇಜಾ ಬರ್ತಾರೆ ಸ್ಯಾಮ್ ಕರಣ್ ಆದಮೇಲೆ. ನೆಕ್ಸ್ಟು ಇಲ್ಲ ಧೋನಿ ಬಂದರೂ ಬರ್ಬೋದು. ಸಿಚುವೇಶನ್ ವೈಸ್ ಹೋಗುತ್ತೆ. ಈಗ ಲಾಸ್ಟ್ 1 ಓವರ್ ಇಲ್ಲ 2 ಓವರ್ ಇದ್ದರೆ ಧೋನಿ ಬರ್ತಾರೆ. ಇಲ್ಲ ಫಸ್ಟೇ ಅರ್ಲಿಯಾಗೇನೆ ವಿಕೆಟ್ ಬಿತ್ತು ಅಂದರೆ ಜಡೇಜಾ ಬಂದು ಆಡ್ಕೊಳ್ತಾರೆ. ನಂಬರ್ 7th ಪ್ಲೇಯರ್ ಎಂದು MS ಧೋನಿ ಮೇಲ್ ಬಂದ್ರೆ ಚೆನ್ನಾಗಿರುತ್ತೆ ಗುರು. ನನ್ನ ಪ್ರಕಾರ ಇನ್ನೊಂದು ವರ್ಷ, ನನ್ನ ಪ್ರಕಾರ ಇನ್ನೂ 1 ವರ್ಷ ಆಡಿದ್ರು ಆಡ್ಬೋದು. ಧೋನಿ ಹೇಳೋಕ್ಕಾಗೋದಿಲ್ಲ. 2022 ಇಂದನೂ ಲಾಸ್ಟ್ ಇಯರ್ ಅಂತ ಆಡ್ಕೊಂಡು ಬರ್ತಾನೆ ಇದ್ದಾರೆ. ಧೋನಿ ನಾನ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಎತ್ಕೊಂಡ್ರು. ಇವ್ರನ್ನ ನಂಬರ್ 7th ಬರ್ತಾರೆ ಫಿಕ್ಸು. ನಂಬರ್ 8 ರವಿಚಂದ್ರನ್ ಅಶ್ವಿನ್ ಬೇಕೇ ಬೇಕು ಅಂತ CSK ಅವರು ಬಿದ್ದಿದ್ದು. ಇವ್ರಿಗೆ RCB ಅವ್ರನ್ನೂ ಬಂದರು ಸ್ಟಾರ್ಟಿಂಗಲ್ಲಿ. ನಾನು RCB ಏನೋ ರವಿಚಂದ್ರನ್ ಅಶ್ವಿನಿಂದ ಹೋಗ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ ಚೆನ್ನೈ ಅವ್ರು ತಗೊಳ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ಫ್ರಾಂಚೈಸಿ ಬೇಕು ಅಂತಲೇ ಪರ್ಸ್ ಕರಗ್ಸೋದಕ್ಕೆ ಏರ್ಸಿದ್ರು ಅಂತ ಕಾಣಿಸುತ್ತೆ. ಬಟ್ ಚೆನ್ನೈ ಅವ್ರು ಬಿಟ್ಕೊಟ್ಟಿಲ್ಲ. ಏನಕ್ಕಪ್ಪ ಅಂತಂದರೆ ನಮ್ಮ RCB ಯಾವ ರೀತಿ ಮೋಕ್ ಆಕ್ಷನ್ ನಡೆಸಿತ್ತು ಅದೇ ಥರ ಚೆನ್ನೈನೂ ಕೂಡ ಅಲ್ಲಿ ಏನೇನೋ ಪೋಲ್ಗಳು ನಡೆಸಿತ್ತು ಅಂತ ಕಾಣಿಸುತ್ತೆ. ಅಲ್ಲಿ 83% ಮೆಂಬರ್ಸು ಅಶ್ವಿನ್ ಬರಬೇಕು ಅಂತ ಡಿಮ್ಯಾಂಡ್ ಮಾಡಿದರು, ತಗೊಂಡಿದ್ದಾರೆ. ಫ್ಯಾನ್ಸಿಗೆ ಸಖತ್ ರೆಸ್ಪೆಕ್ಟ್ ಕೊಡ್ತಾರೆ ಗುರು CSK ಫ್ಯಾನ್ಸು. 9.75 CRಗೆ ಎತ್ಕೊಂಡ್ರು. ವರ್ತ್ ಅಂತಲೇ ಹೇಳ್ತೀನಿ ಗುರು. ಚಾಲಿಗೆ 18 ಕೋಟಿ ಕೊಡ್ತಾರೆ ಅನ್ನೋದಾದರೆ ಅಶ್ವಿನಿಗೇನಿಲ್ಲ. ಅಶ್ವಿನ್ನು ಗೆಲ್ಲೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. 9.75 CRಗೆ ಬೆಂಕಿ. ನಾನು ವೆಯ್ಟ್ ಮಾಡ್ತಿರೋದು ಏನಪ್ಪ ಅಂತಂದರೆ CSKಲಿ ಮತ್ತೆ ಆ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ ನೋಡಬೇಕು. ನಂಬರ್ 9 ನೂರ್ ಅಹಮದ್ಗೆ 5 ಕೋಟಿಗೇನೆ ಸಿಕ್ಕಿದ್ರು CSK ಅವರಿಗೆ. ಬಟ್ GT ನೇರವಮ್ಮ ಬೆಂಕಿ ತಲೆ ಓಡಿಸಿದ್ರು ಅಂತ ಹೇಳ್ತೀನಿ. ಬೇಕು ಅಂತಾನೆ ATM ಕಾರ್ಡ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. CSK ಅವರು ಬೇಕೇ ಬೇಕು ಅಂತ ಅನ್ಕೊಂಡಿದ್ರು. ಹಾಗಾಗಿ ಡೈರೆಕ್ಟ್ 5 ಕೋಟಿಯಿಂದ 10 ಕೋಟಿ ಹೇಳಿದ್ರು. ನೇರಮ್ಮ ಬೇಡ ನೀವೇ ಮಾಡಿಕೊಡಿ ಅಂತ ಹೇಳಿದ್ರು. ನೂರ್ ಅಹಮದ್ ಬೆಂಕಿ ಅಂತ ಹೇಳ್ತೀನಿ. ನೂರ್ ಅಹಮದ್ ಈ ಗುಜರಾತ್ ಸ್ಟೇಡಿಯಂಗಿಂತ ನರೇಂದ್ರ ಮೋದಿ ಸ್ಟೇಡಿಯಂಗಿಂತ ಚೆಪ್ಪಾಕಲೇನೆ ಸಖತ್ ಎಫೆಕ್ಟಿವ್ ಆಗಿರ್ತಾರೆ. ಏನಕ್ಕಪ್ಪ ಅಂತಂದರೆ ಚೆನ್ನೈ ಪಿಚ್ಚು ಹೆವಿ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಮಾಡೋದ್ರಿಂದ ಇವರು ವರ್ತಿ ಪಿಕ್ ಬೆಂಕಿ ಪಿಕ್ ಅಂತ ಏನು ಹೇಳೋದಿಲ್ಲ. ಜಾಸ್ತಿ ಆಯಿತು ಸ್ವಲ್ಪ ಅಮೌಂಟು. ಬಟ್ ನೂರ್ ಅಹಮದ್ ಆ ಮಿಸ್ಟ್ರಿನ ತರೋದ್ರಿಂದ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಇವರು 3 ಜನ ಸ್ಪಿನ್ನರು ಸಖತ್ ಕಾಟ ಕೊಡ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ನಾನು ಹಾಕಿರೋದು. ಸ್ಪಿನ್ನರ್ಸು ಅಲ್ಟಿ ಆಗಿದ್ದಾರೆ ಈ ಟೀಮಲ್ಲಿ. ನಂಬರ್ 10th ಪ್ಲೇಯರ್ ಬಂದು ಖಲೀಲ್ ಅಹಮದ್ಗೆ 4.80 CR ಕೊಟ್ಟು ಎತ್ತಾಕೊಂಡ್ರು. ಪತಿರಾಣಾಗೆ ಒಬ್ಬ ಸಪೋರ್ಟ್ ಬೌಲರ್ ಬೇಕಿತ್ತು. ಖಲೀಲ್ ಅಹಮದ್ ಲಾಸ್ಟ್ 2 ಇಯರ್ಸಿಂದ ಚೆನ್ನಾಗೇನೆ ಮಾಡ್ತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಒಂಥರ ಅಂಡರ್ ರೇಟೆಡ್ ಬೌಲರ್ಸಲ್ಲಿ ಬರ್ತಾರೆ ಇವರು. ಆಗೆಲ್ಲ ಖಲೀಲ್ ಅಹಮದ್ ಇಂಡಿಯನ್ ಟೀಮಿಗೆಲ್ಲ ಬಂದ್ಬಿಟ್ರು 2018 SRH ಅಲ್ಲೆಲ್ಲ ಆಡ್ಬೇಕಾರೆ. ಈಗ ಆ ಕದರ್ ಇಲ್ಲದೆ ಇರ್ಬೋದು. ಬಟ್ ಖಲೀಲ್ ಅಹಮದ್ ಆ ವೆರೈಟಿನ ತರ್ತಾರೆ ಗುರು. ಲೆಫ್ಟ್ ಹ್ಯಾಂಡು ಪೇಸರ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ಇವರು ಪತಿರಾಣ. ನೆಕ್ಸ್ಟ್ 11th ಪ್ಲೇಯರ್ ಬಂದು ಪತಿರಾಣ ಇಂಪ್ಯಾಕ್ಟ್ ಪ್ಲೇಯರಾಗಿ ಕರ್ಕೊಂಬರ್ತಾರೆ. ಏನಕ್ಕಪ್ಪ ಅಂದರೆ ಪತಿರಾಣ ಫೀಲ್ಡಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ನನ್ನ ಪ್ರಕಾರ ನೋಡೋಕೆ ಹೋಯ್ತು ಅಂತಂದರೆ. ಇವ್ರಿಗೆ ಯಾರಿಗೆ ಇಷ್ಟು ನಂಬರ್ 11 ಪ್ಲೇಯರ್ ಪತಿರಾಣ ಆಡ್ತಾರೆ, ಇದಂತೂ ಫಿಕ್ಸ್ ಪೊಸಿಷನು. ಪತಿರಾಣಗೆ ಒಂದು ಬ್ಯಾಕಪ್ ಪ್ಲೇಯರ್ ಯಾರನ್ನ ತೊಗೊಂಡ್ರು ನೇತನ್ ಎಲ್ಲಿಸು ಲಾಸ್ಟ್ ಇಯರ್ ಪಂಜಾಬಲ್ಲಿ ಇದ್ರು. ಆಸ್ಟ್ರೇಲಿಯನ್ ಪ್ಲೇಯರು. ಡೆತ್ ಓವರ್ ಅಂದ ಇವರು ಮಿಡಲ್ ಓವರಲ್ಲಿ ಸ್ಲೋ ಬಾಲ್ನ ಹಾಕಿನೇ ಒಳ್ಳೆ ಕಾಟ ಕೊಡ್ತಿದ್ರು ಬ್ಯಾಟರ್ಸಿಗೆ. ಯಾರ್ಕರ್ನು ಕೂಡ ಹಾಕ್ತಾರೆ. ನೇತನ್ ಎಲ್ಲಿಸು 2 ಕೋಟಿಗೆ ಬೇಸ್ ಪ್ರೈಸ್ಗೆ ಎತ್ಕೊಂಡ್ರು. ಅಂಡರ್ ರೇಟೆಡ್ ಬೌಲರು ಇವರು. ಮಸ್ತಾಗಿ ಬೌಲಿಂಗ್ ಮಾಡ್ತಾರೆ. ಇವ್ರದ್ದೊಂದು ಒಳ್ಳೆ ಪಿಕ್ಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಅದನ್ನು ಬಿಡ್ತು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರಿಗೆ ದೀಪಕ್ ಕೂಡ ಬರ್ಬೋದು. ಯಾರ ಜಾಗಕ್ಕೆ ಅಂದರೆ ರಾಹುಲ್ ತ್ರಿಪಾಠಿ ನಾಡಿಸಿಲ್ಲ ಅಂದರೆ ದೀಪಕ್ ಕೂಡ ನಾಡಿಸ್ತಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಬಂತು ಅಂತಂದರೆ ಪತಿರಾಣನ ಎಕ್ಸ್ಚೇಂಜ್ ಮಾಡಿ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ವಿಜಯ್ ಶಂಕರ್ ಆಡಿಸ್ಕೊಂಡು ಪತಿರಾಣನ ಬೌಲಿಂಗ್ ಹಾಕ್ಸ್ಕೊಬೇಕಾದ್ರೆ ಕರ್ಸ್ಕೊಳ್ತಾರೆ ಅಂತ ಹೇಳ್ತೀನಿ. ಅದನ್ನು ಬಿಡ್ತು ಅಂತಂದರೆ ಅನುಕೂಲ್ ಕಾಂಬೋಸ್ ಅಂತ ಒಬ್ಬ ಪೇಸರ್ನ ತೊಗೊಂಡಿದ್ದಾರೆ. ಲಾಸ್ಟ್ ಇಯರ್ ಮುಂಬೈಯಲ್ಲಿದ್ದರು. 3.40 CRಗೆ.
ಇದೊಂದು ವರ್ತಿ ಪಿಕ್ ಅಂತಲೇ ಹೇಳ್ತೀನಿ. ಇವ್ರ ಆಟ ನಾನು ಅಷ್ಟಾಗಿ ನೋಡಿಲ್ಲ. ಆಲ್ರೌಂಡರ್ ಅಂತ ಐತೆ, ಫಾಸ್ಟ್ ಬೌಲರ್, ರೈಟ್ ಆರ್ಮ್ ಫಾಸ್ಟ್ ಬೌಲರು. ಡೊಮೆಸ್ಟಿಕಲ್ ಅಂತ ಏನು ಇದಿಟ್ಟಿಲ್ಲ, ಬಟ್ ಫಸ್ಟ್ ಕ್ಲಾಸಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಒಳ್ಳೆ ಎಕಾನಮಿ ಇಟ್ಟಿರೋದ್ರಿಂದ ಎತ್ತಕೊಂಡಿದ್ದಾರೆ ಅಂತ ಹೇಳ್ತೀನಿ. ಮುಖೇಶ್ ಚೌಧರಿ 30 lakhs ಎತ್ಕೊಂಡ್ರು. ಇವರೆಲ್ಲ ಬ್ಯಾಕಪ್ಸಾಗೆ ಇಟ್ಕೊಳ್ತಿರ್ತಾರೆ ಅಂತ ಹೇಳ್ತೀನಿ. ಗುರುಪ್ರೀತ್ ಸಿಂಗು ಈಗ ಮೊನ್ನೆ ಎತ್ಕೊಂಡ್ಮೇಲೆ 2.40 CRಗೆ ಎತ್ಕೊಂಡು ನಾನೇನೋ ಬೆಂಕಿ ಬೌಲರ್ ಅಂತ ಅನ್ಕೊಂಡಿದ್ದೆ. ಬರೋಡಾ ಮೇಲೆ ಹಾರ್ದಿಕ್ ಪಾಂಡ್ಯ ರಾಂಚ್ ಕೆಡಗಿದ್ದಾರೆ ಇವರಿಗೆ. ಬಟ್ ನೋಡೋಣ ಗುರು ಹೆಂಗೆ ಮಾಡ್ತಾರೆ ಅಂತ. ನನ್ನ ಪ್ರಕಾರ CSK ಪ್ಲೇಯಿಂಗ್ 11 ಈ ರೀತಿ ಇರುತ್ತೆ. ಓಪನಿಂಗು ಡೆವಾನ್ ಕಾನ್ವೆ ಮತ್ತು ಋತುರಾಜ್ ಬರ್ತಾರೆ. ನಂಬರ್ 3 ರಾಹುಲ್ ತ್ರಿಪಾಠಿ. ಕೆಲವೊಬ್ರಿಗೆ ಹಾಕ್ಬೋದು ಬಂದ್ಬಿಟ್ಟು ರಾಹುಲ್ ತ್ರಿಪಾಠಿನ ಆಡಿಸೋದಿಲ್ಲ, ದೀಪಕ್ ಕೂಡ ಇಲ್ಲ, ವಿಜಯ್ ಶಂಕರ್ ಆಡಿಸ್ತಾರೆ ಅಂತ. ನನ್ನ ಪ್ರಕಾರ ರಾಹುಲ್ ತ್ರಿಪಾಠಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಇರುತ್ತೆ ಅಂದ್ಕೊಂಡ್ಕೊಳ್ತೀನಿ. ನಂಬರ್ 4 ಶಿವಮ್ ದುಬೆ. ನಂಬರ್ 5 ಸ್ಯಾಮ್ ಕರನ್ನು. ನಂಬರ್ 6 ರವೀಂದ್ರ ಜಡೇಜಾ. ನಂಬರ್ 7 ಧೋನಿ ಬರ್ತಾರೆ. ನಂಬರ್ 8 ಬಂತು ಅಂತಂದರೆ ರವಿಚಂದ್ರನ್ ಅಶ್ವಿನ್. ಇಲ್ಲಿವರೆಗೂ ಬ್ಯಾಟಿಂಗ್ ಲೈನಪ್ ಚೆನ್ನಾಗೈತೆ. ನಂಬರ್ 9 ನೂರ್ ಅಹಮದ್. ನಂಬರ್ 10 ಖಲೀಲ್ ಅಹಮದ್. ನಂಬರ್ 11 ಪತಿರಾಣ ಅಂತ ಹೇಳ್ತೀನಿ ಗೈಸ್. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ವಿಜಯ್ ಶಂಕರ್ ಆರ್ ದೀಪಕ್ ಕೂಡ. ಇವರಿಬ್ಬರಲ್ಲಿ ಯಾರು ಒಬ್ಬರಿಗೆ ಪತಿರಾಣಗೆ ಶಿಫ್ಟ್ ಮಾಡಿಕೊಂಡು ಬ್ಯಾಟಿಂಗ್ ಇದ್ದಾಗ ಇವರು, ಬೌಲಿಂಗ್ ಇದ್ದಾಗ ಅವ್ರನ್ನ ಆಡಿಸ್ಕೊಳ್ತಾರೆ ಗೈಸ್. ಇದು CSK ಟೀಮು. ಈ CSK ಟೀಮ್ ಹೆಂಗೈತೆ ಅಂತ ನೀವೇನಾದ್ರು ಕೇಳೋದಾದರೆ, ಬ್ಯಾಕಪ್ಸ್ ಏನು ಅಷ್ಟೇನು ಚೆನ್ನಾಗಿಲ್ಲ ಬ್ಯಾಟರ್ಸಿಗೆ. ಬೆಂಚ್ ಸ್ಟ್ರೆಂತ್ ನನ್ನ ಪ್ರಕಾರ ಕಡಿಮೆ ಅಂತಲೇ ಹೇಳ್ತೀನಿ. ಬಟ್ ಓಕೆ, ಸ್ಪಿನ್ನರ್ಸು ಚೆನ್ನೈ ಪಿಚ್ಚು ಅಂತ ಬಂದರೆ ಬೌಲರ್ಸ್ ಏನೇ ಮ್ಯಾಚ್ ಗೆಲ್ಸೋದ್ರಿಂದ ಇವರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನೇ ಹೆವಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಹಾಗಾಗಿ ಟೀಮ್ ಓಕೆ ಅಂತಲೇ ಹೇಳ್ತೀನಿ. ಬಟ್ ಬ್ಯಾಟಿಂಗಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಕಿತ್ತು. ಹೆದರ್ಸೋ ಬ್ಯಾಟ್ಸ್ಮನ್ಸ್ ಯಾರೂ ಇಲ್ಲ. ಹಂಗಾಗಿ ಟೀಮಿಗೆ ಒಂದು 10ಗೆ 7 ಕೊಡ್ತೀನಿ ಗೈಸ್ ಅಷ್ಟೇ. ಇವರು ನನ್ನ ಪ್ರಕಾರ ಫೈನಲ್ ಈ ಸಲ ಕಪ್ಪೆಲ್ಲ ಗೆಲ್ಲೋದು ಕಷ್ಟ. ನನ್ನ ಹಾನೆಸ್ಟ್ ಅನಿಸಿಕೆ ಇದು. ನಾನು ಇಲ್ಲಿ ಯಾವುದೇ CSK ವಿರೋಧಿ ಆ ಥರ ಏನಿಲ್ಲ. ಟೀಮ್ ಚೆನ್ನಾಗೈತೆ. ಇವ್ರು ಇದ್ದಿದ್ರಲ್ಲೇ ಚೆನ್ನಾಗಿ ಆಡಿಸ್ತಾರೆ. ಇಷ್ಟು ವರ್ಷ ಯಾವುದೇ ವರ್ಷ ಆಗಲಿ CSK ಆನ್ ಪೇಪರಲ್ಲಿ ಅಷ್ಟೇನು ಸ್ಟ್ರಾಂಗ್ ಕಾಣಿಸೋದಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇದು ನನ್ನ ಹಾನೆಸ್ಟ್ ಅನಿಸಿಕೆ CSK ಟೀಮ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ DC ಬಗ್ಗೆ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ಲೇಯಿಂಗ್ 11 CSK ಯಾವ ರೀತಿ ಇರಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.